ತಮ್ಮ. ಓಂ ಶಾಂತಿ. ಈಗ ಎಲ್ಲ ಕಡೆಯಿಂದ ನಮ್ಮ ಮೋಹದ ದಾರಗಳು ಕತ್ತರಿಸಬೇಕು, ಏಕೆಂದರೆ ಮನೆಗೆ ಹೋಗಬೇಕಂತೆ. ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವಂತಹ ಯಾವುದೇ ವಿಕರ್ಮವಾಗಬಾರ್ದಂತೆ ತಮ್ಮ. ದುಃಖದ ಬಗ್ಗೆನೇ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿಯುವೆ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗುವೆ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳಿಸುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ಅತಿ ದೊಡ್ಡ ಸಾಧನೆಯಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳು ಅನೇಕರ ಸುಖದಾಯಿಗಳನ್ನಾಗಿ ಮಾಡುತ್ತಾರೆ, ಸೇವಾಧಾರಿಗಳಾಗಿದ್ದಾರೆ, ಅಂತಹವರನ್ನು ನೋಡಿ ತಂದೆಯು ಹರ್ಷಿತರಾಗ್ತಾರೆ. ಒಬ್ಬ ತಂದೆಯೊಂದಿಗೆ ಮಾತನಾಡುತ್ತೇನೆ, ಒಬ್ಬ ತಂದೆಯೊಂದಿಗೆ ಕೇಳುತ್ತೇನೆ ಎಂದು ಯಾವ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆಯೋ ಅವರು ತಂದೆಯ ನಯನಗಳಲ್ಲಿ ಸಮಾವೇಶವಾಗಿರ್ತಾರೆ. ತಂದೆ ತಿಳಿಸ್ತಾರೆ, ನನ್ನ ಸರ್ವಿಸ್ ಮಾಡುವ ಮಕ್ಕಳೇ ನನಗೆ ಅತಿ ಪ್ರಿಯರು. ಅಂತಹ ಮಕ್ಕಳನ್ನು ನಾನು ನೆನಪು ಮಾಡುತ್ತೇನೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇಂದು ತಿಳಿದಿದೆ, ನಾವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಆ ತಂದೆಯು ಶಿಕ್ಷಕನ ರೂಪದಲ್ಲಿ ಓದಿಸುವವರೂ ಆಗಿದ್ದಾರೆ. ಅದೇ ತಂದೆ ಪತಿತ ಪಾವನ ಸದ್ಗತಿದಾತನೂ ಸಹ ಆಗಿದ್ದಾರೆ. ಜೊತೆಯಲ್ಲಿ ಕರೆದುಕೊಂಡು ಹೋಗುವವರು ಆಗಿದ್ದಾರೆ ಮತ್ತು ಬಹಳ ಸಹಜವಾದ ಮಾರ್ಗವನ್ನು ತಿಳಿಸ್ತಾರೆ. ಪತಿತರಿಂದ ಪಾವನರಾಗಲು ಯಾವುದೇ ಕಷ್ಟವನ್ನು ಕೊಡೋದಿಲ್ಲ. ತಂದೆಯು ಎಲ್ಲ ಮಾತುಗಳನ್ನು ತಿಳಿಸ್ತಾರೆ. ಬೇಹಿದ್ದಿನ ತಂದೆ ಕೂತ್ಕೊಂಡು ಈ ಶರೀರದ ಮೂಲಕ ತಿಳಿಸ್ತಾರೆ. ಈ ಶರೀರದ ಆತ್ಮವು ಕೇಳುತ್ತದೆ. ತಿಳಿಸುವವರು ಜ್ಞಾನಸಾಗರ ತಂದೆ ಆಗಿದ್ದಾರೆ. ಅವರಿಗೆ ತಮ್ಮ ಶರೀರವಿಲ್ಲ. ಅವರು ಸದಾ ಶಿವ ಎಂದೇ ಕರೆಸಿಕೊಳ್ಳುತ್ತಾರೆ. ಹೇಗೆ ಅವರು ಪುನರ್ಜನ್ಮರಹಿತನಾಗಿದ್ದಾರೆಯೋ ಹಾಗೆಯೇ ನಾಮರೂಪ ತೆಗೆದುಕೊಳ್ಳುವುದರಿಂದಲೂ ರಹಿತನಾಗಿದ್ದಾರೆ. ಅವರಿಗೆ ತಮ್ಮ ಸದಾ ಶಿವ ಅಂತ ಹೇಳಲಾಗತ್ತೆ. ಸದಾ ಕಾಲಕ್ಕಾಗಿ ಶಿವನೇ ಆಗಿದ್ದಾರೆ. ಶರೀರದ ಯಾವುದೇ ಹೆಸರು ಬರುವುದಿಲ್ಲ. ಇವರಲ್ಲಿ ಪ್ರವೇಶ ಮಾಡಿದಾಗಲೂ ಇವರ ಶರೀರದ ಹೆಸರು ಅವರಿಗೆ ಬರೋದಿಲ್ಲ. ನಿಮ್ಮದು ಇದು ಬೇಹದ್ದಿನ ಸನ್ಯಾಸ. ಅವರು ಹದ್ದಿನ ಸನ್ಯಾಸಿಗಳಾಗಿರ್ತಾರೆ. ಅವರ ಹೆಸರೂ ಬದಲಾಗತ್ತೆ. ನಿಮಗೂ ಸಹ ತಂದೆ ಎಷ್ಟು ಒಳ್ಳೊಳ್ಳೆಯ ಹೆಸರುಗಳನ್ನು ಇಟ್ಟಿದ್ದರು. ನಾಟಕದನುಸಾರ ಯಾರಿಗೆ ಹೆಸರಿಟ್ಟರೋ ಅವರು ಬಿಟ್ಟು ಹೋಗ್ತಾರೆ. ನನ್ನವರಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಸ್ಥಿರವಾಗಿರುತ್ತಾರೆ. ವಿಚ್ಛೇದನವನ್ನು ಕೊಡೋದಿಲ್ಲ ಅಂತ ತಂದೆ ತಿಳಿಸ್ಕೊಡ್ತಾರೆ. ಆದರೆ ವಿಚ್ಛೇದನ ಕೊಡ್ತಾರೆ ಅಂದಮೇಲೆ ಹೆಸರನ್ನು ಇಡೋದ್ರಿಂದ ಲಾಭವೇನು? ಸನ್ಯಾಸಿಗಳು ಹಿಂತಿರುಗಿ ಮನೆಗೆ ಬರುತ್ತಾರೆಂದರೆ ಮತ್ತೆ ಹಳೆಯ ಹೆಸರೇ ನಡೆಯುತ್ತೆ. ಮನೆಗೆ ಹಿಂತಿರುಗುತ್ತಾರಲ್ಲವೇ? ಸನ್ಯಾಸ ಮಾಡುತ್ತಾರೆಂದರೆ ಅವರಿಗೆ ಮಿತ್ರ ಸಂಬಂಧಿಗಳ ನೆನಪು ಇರುವುದಿಲ್ಲವೆಂದಲ್ಲ. ಕೆಲವರಿಗಂತೂ ಎಲ್ಲ ಮಿತ್ರ ಸಂಬಂಧಿಗಳು ನೆನಪು ಬರುತ್ತಿರುತ್ತಾರೆ. ಮೋಹದಲ್ಲಿ ಸಿಲುಕಿ ಸಾಯುತ್ತಿರುತ್ತಾರೆ. ಮೋಹದ ಎಳೆಗಳಿರುತ್ತಲ್ವಾ, ಕೆಲವರಿಗಂತೂ ಬಹುಬೇಗನೆ ಸಂಬಂಧ ಕತ್ತರಿಸಲ್ಪಡುತ್ತೆ. ಬಿಡುವುದಂತೂ ಬಿಡಲೇಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ. ಒಂಟಿಯಾದ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತೇಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕೇ ಧನ್ಯ. ಅಣ್ಣ, ಬಾಬಾ ಹೇಳ್ತಾರೆ, ಸೆಮಿ ಕುಲ ಕಳಂಕಿತರಿಂದ ಮತ್ತೆ ಪೂರ್ಣ ಆಗಿ ಬಿಡುತ್ತಾರೆ. ನಂತರ ಬರೆಯುತ್ತಾರೆ, ಬಾಬಾ ನಾವು ಬಿದ್ದು ಹೋದೆವು, ಮುಖವನ್ನ ಕಪ್ಪು ಮಾಡಿದೆವು, ಮಾಯೆಯು ಮೋಸ ಮಾಡಿತು, ಮಾಯೆ ಬಿರುಗಾಳಿಗಳು ಬಹಳ ಬರುತ್ತೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಕಾಮ ವಿಕಾರವನ್ನ ನಡೆಸುವುದು ಸಹ ಪರಸ್ಪರ ದುಃಖ ಕೊಟ್ಟಂತೆ. ಆದ್ದರಿಂದ ಪ್ರತಿಜ್ಞೆ ಮಾಡಿ. ರಕ್ತದಿಂದಲೂ ಸಹ ದೊಡ್ಡ ಪತ್ರವನ್ನು ಬರೆದು ಕೊಡ್ತಾರೆ. ಆದರೆ ಬರೆದು ಕೊಟ್ಟವರು ಈ ದಿನ ಇಲ್ಲ. ಆದ್ದರಿಂದ ತಂದೆ ಹೇಳ್ತಾರೆ, ಅಹೋ ಮಾಯೆ, ನೀನು ಎಷ್ಟು ಬಲಶಾಲಿಯಾಗಿದ್ದಿ. ಯಾರು ರಕ್ತದಿಂದ ಬರೆದು ಕೊಟ್ಟರೋ ಅಂತಹವರನ್ನು ಸಹ ನೀನು ತಿಂದು ಬಿಡ್ತೀರಿ. ಹೀಗೆ ತಂದೆಯು ಸಮರ್ಥವಾಗಿದ್ದಾರೆಯೋ ಹಾಗೆಯೇ ಮಾಯೆಯು ಸಹ ಸಮರ್ಥವಾಗಿದೆ. ಅರ್ಧ ಕಲ್ಪ ತಂದೆಯ ಸಮರ್ಥ ಆಸ್ತಿ ನಡೆಯುತ್ತೆ. ಇನ್ನರ್ಧ ಕಲ್ಪ ನಂತರ ಮಾಯೆಯ ಅಸಮರ್ಥತೆಯನ್ನು
ತಂದು ಬಿಡುತ್ತೆ, ಆ ಸಮರ್ಥತೆ ಕಳೆದು ಬಿಡುತ್ತೆ. ಇದು ಭಾರತದ ಮಾತಾಗಿದೆ. ದೇವಿ ದೇವತಾ ಧರ್ಮದವರು ಸಾಹುಕಾರರಿಂದ ದಿವಾಳಿಯಾಗುತ್ತಾರೆ. ಈಗ ನೀವು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ ನಿಮಗೆ ಆಶ್ಚರ್ಯವನ್ನಿಸುತ್ತೆ. ನಾವೇ ಈ ಮನೆತವನರಾಗಿದ್ದೆವು, ಈಗ ನಾವೇ ಓದುತ್ತಿದ್ದೇವೆ. ನಾವು ಆತ್ಮಗಳಿಗೆ ದಾನ ಪುಣ್ಯವನ್ನು ನೀಡುತ್ತೇವೆ. ಪಾಪಾತ್ಮರು ಪಾಪಾತ್ಮರಿಗೆ ಕೊಡುತ್ತಾರೆ ಅಂದ ಮೇಲೆ ಪುಣ್ಯಾತ್ಮರು ಹೇಗಾಗುತ್ತಾರೆ? ಸತ್ಯಯುಗದಲ್ಲಿ ಆತ್ಮಗಳ ಲೇವಾದೇವಿ ಇರುವುದೇ ಇಲ್ಲ. ಇಲ್ಲಂತೂ ಲಕ್ಷಾಂತರ ರೂಪಾಯಿಗಳ ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಈ ರಾವಣ ರಾಜ್ಯದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಮನುಷ್ಯರಿಗೆ ದುಃಖ ಇದೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಾ. ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ. ದೇವತೆಗಳು ಪದಮಾಪತಿಗಳಾದರು. ಹೇಗೆ? ಇದು ಯಾರಿಗೂ ಗೊತ್ತಿಲ್ಲ. ಸ್ವರ್ಗವಂತೂ ಅವಶ್ಯವಾಗಿತ್ತು, ಅದರ ಚಿಹ್ನೆಗಳಿವೆ. ಬಾಕಿ ಅವರಿಗೆ ನಾವು ಇಂದಿನ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ ಕಾರಣ ಈ ರಾಜ್ಯ ಸಿಕ್ಕಿತು ಅಂತ ತಿಳಿದೇ ಇರೋದಿಲ್ಲ. ಅದಂತೂ ಹೊಸ ಸೃಷ್ಟಿಯಾಗಿದೆ. ಅಲ್ಲಿ ವ್ಯರ್ಥ ವಿಚಾರಗಳೇ ಬರೋದಿಲ್ಲ. ಆ ಕಾರಣ ಅದಕ್ಕೆ ಸುಖಧಾಮ ಅಂತ ಹೇಳಲಾಗತ್ತೆ. ಇದು 5,000 ವರ್ಷಗಳ ಮಾತು. ನೀವು ಈಗ ಸುಖಕ್ಕಾಗಿ ಪಾವನರಾಗೋದಕ್ಕೆ ಓದ್ತೀರಾ. ತಂದೆ ಬಹಳಷ್ಟು ಯುಕ್ತಿಗಳನ್ನು ತಿಳಿಸ್ತಾರೆ ಮತ್ತು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಶಾಂತಿಧಾಮ ಆತ್ಮಗಳಿರುವ ಸ್ಥಾನ, ಅದನ್ನು ಮಧುರ ಮನೆ ಅಂತ ಹೇಳಲಾಗತ್ತೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಈ ಜಗದಲ್ಲಿ ಶ್ರೇಷ್ಠ ವ್ಯಕ್ತಿ ಉಳ್ಳವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಒಂದು ವೇಳೆ ಅಂತಹ ಸಮಯ ಬಂದರೆ ನಾನು ಬಂದೇ ಬರ್ತೀನಿ ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ, ತಂದೆ ಹೇಳ್ತಾರೆ, ಮಕ್ಕಳೇ ವಿದ್ಯೆಯಿಂದ ಒಬ್ಬ ಸದ್ಗುರುವನ್ನ ನೆನಪು ಮಾಡಿ, ಮತ್ತೆಲ್ಲರನ್ನು ಮರೆಯಿರಿ, ಒಬ್ಬರೊಂದಿಗೆ ಸಂಬಂಧವನ್ನ ಇಡಬೇಕು. ನಿಮ್ಮ ಹೇಳಿಕೆಯೂ ಇದೇ ಆಗಿದೆ. ತಾವು ಬಂದರೆ ತಮ್ಮ ವಿನಃ ನಮಗೆ ಮತ್ಯಾರೂ ಇಲ್ಲ. ಮತದಂತೆ ನಡೆಯುತ್ತೇವೆ, ಶ್ರೇಷ್ಠರಾಗುತ್ತೇವೆ. ಸರ್ವಶ್ರೇಷ್ಠ ಭಗವಂತನೆಂಬ ಗಾಯನವಿದೆ. ಅವರ ಮತವು ಸರ್ವಶ್ರೇಷ್ಠವಾಗಿದೆ. ಸ್ವಯಂ ತಂದೆಯೇ ಹೇಳ್ತಾರೆ, ಈಗ ನಿಮಗೆ ಯಾವ ಜ್ಞಾನವನ್ನು ಕೊಡುತ್ತೇನೆ ಅದು ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತೆ. ಭಕ್ತಿ ಮಾರ್ಗದ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬರುತ್ತೆ. ರಾವಣನು ಸಹ ಪರಂಪರೆಯಿಂದ ನಡೆದು ಬಂದನು ಎಂದು ಹೇಳ್ತಾರೆ. ಅಂದಾಗ ರಾವಣನು ಯಾವಾಗಿನಿಂದ ಸುಡುತ್ತೀರಿ? ಏಕೆ ಸುಡುತ್ತೀರಿ? ಏನೂ ತಿಳಿದಿಲ್ಲ. ಅರ್ಥವನ್ನು ತಿಳಿಯದ ಕಾರಣ ಎಷ್ಟೊಂದು ಖರ್ಚು ಮಾಡ್ತಾರೆ. ಅನೇಕ ಸಂದರ್ಶಕರನ್ನ ಕರೆಸುತ್ತಾರೆ. ರಾವಣನನ್ನು ಸುಡುವ ಮಹೋತ್ಸವವನ್ನು ಆಚರಿಸ್ತಾರೆ. ರಾವಣನನ್ನ ಯಾವಾಗಿನಿಂದ ಸುಡುತ್ತಾ ಬಂದಿರ್ತೀರೋ ನೀವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ದಿನ ಪ್ರತಿದಿನ ದೊಡ್ಡದನ್ನಾಗಿ ಮಾಡುತ್ತಾ ಹೋಗ್ತಾರೆ. ಇದು ಪರಂಪರೆಯಿಂದ ಬಂದಿದೆ ಎಂದು ಹೇಳ್ತಾರೆ. ಆದರೆ ಈ ರೀತಿ ಆಗಲು ಸಾಧ್ಯವಿಲ್ಲ. ಕೊನೆಗೆ ರಾವಣನನ್ನ ಎಲ್ಲಿಯವರೆಗೆ ಸುಡುತ್ತಾ ಇರುತ್ತಾರೆ? ಬೇಹಿದ್ದಿನ ತಂದೆ ಬ್ರಹ್ಮರವರ ಮೂಲಕ ಎಲ್ಲರಿಗೆ ತಿಳಿಸಿ ಬಂದಿದ್ದಾರೆ ಅಂತ. ಇವರು ಭಗವಂತನ ರಥವಾಗಿದ್ದಾರೆ. ಇವರ ಮೂಲಕ ನಾನು ನೀವು ಮಕ್ಕಳನ್ನು ಈ ರೀತಿ ಮಾಡುತ್ತೇನೆ ಅಂತ ತಿಳಿಸ್ತಾರೆ. ಈ ಬ್ಯಾಡ್ಜಿನಲ್ಲಿ ಪೂರ್ಣ ಜ್ಞಾನ ತುಂಬಿದೆ. ಅಂತಿಮದಲ್ಲಿ ಶಾಂತಿಧಾಮ ಸುಖಧಾಮವೇ ನೆನಪು ಇರುತ್ತೆ. ದುಃಖಧಾಮವನ್ನಂತೂ ಮರೆಯುತ್ತಾ ಹೋಗ್ತೀವಿ. ನಂಬರ್ ವಾರಾಗಿ ಎಲ್ಲರೂ ತಮ್ಮ ತಮ್ಮ ಸಮಯದಲ್ಲಿ ಬರ್ತಾರೆ ಅಂತ ಸಹ ತಿಳಿದಿದೆ. ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಅನೇಕರಿದ್ದಾರೆ. ಅನೇಕ ಭಾಷೆಗಳಾಗಿವೆ. ಮೊದಲು ಒಂದು ಧರ್ಮ ಇತ್ತು, ಮತ್ತು ಅದರ ನಂತರ ಎಷ್ಟೊಂದು ಧರ್ಮಗಳು ಸ್ಥಾಪನೆ ಆಗತ್ತೆ, ಎಷ್ಟು ಯುದ್ಧಗಳಾಗತ್ತೆ. ಎಲ್ಲರೂ ಹೊಡೆದಾಡ್ತಾರೆ, ಏಕೆಂದರೆ ನಿರ್ಧನಿಕರಾಗಿದ್ದಾರೆ. ನಾನು ನಿಮಗೆ ಯಾವ ರಾಜ್ಯವನ್ನು ಕೊಡ್ತೀನಿ ಅದನ್ನು ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ತಂದೆ ಸ್ವರ್ಗದ ಆಸ್ತಿ ಕೊಡ್ತಾರೆ, ಅದನ್ನು ಯಾರು ಏನು ಮಾಡುವುದಕ್ಕೆ ಆಗೋದಿಲ್ಲ. ಮಾಯೆಯ ಬಿರುಗಾಳಿಗಳಂತೂ ಅವಶ್ಯವಾಗಿ ಬರುತ್ತೆ. ಮೊದಲು ಯಾರು ಮುಂದಿರುತ್ತಾರೆಯೋ ಅವರು ಎಲ್ಲವನ್ನು ಅನುಭವ ಮಾಡ್ತಾರೆ. ಕಾಯಿಲೆ ಇತ್ಯಾದಿಗಳು ಸದಾಕಾಲಕ್ಕಾಗಿ ಸಮಾಪ್ತಿಯಾಗಲಿದೆ. ಆ ಕಾರಣ ಕರ್ಮಗಳ ಲೆಕ್ಕಾಚಾರ, ಕಾಯಿಲೆಗಳು ಮೊದಲಾದವು ಹೆಚ್ಚಾಗಿ ಬಂದರೆ ಅದಕ್ಕೆ ಹೆದರಬಾರದು. ಇವೆಲ್ಲವೂ ಅಂತಿಮದ್ದಾಗಿದೆ, ಮತ್ತೆ ಇವು ಇರೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಇಡೀ ವಿಶ್ವವೇ ನಿನ್ನ ವಿರುದ್ಧ ನಿಂತರೂ ನೀನೊಬ್ಬನೇ ನಿಲ್ಲುವ ಧೈರ್ಯ ನಮಗಿರ್ಬೇಕಂತೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ಯಾರದ್ದೇ ನಾಮ ರೂಪದಲ್ಲಿ ಸಿಲುಕಿ ಹಾಕಿಕೊಂಡು
ಕುಲ ಕಳಂಕಿತರಾಗಬಾರ್ದು, ಮಾಯೆಯ ಮೋಸದಲ್ಲಿ ಬಂದು ಪರಸ್ಪರ ದುಃಖವನ್ನ ಕೊಡಬಾರ್ದು, ತಂದೆಯಿಂದ ಸಮರ್ಥತೆಯ ಆಸ್ತಿಯನ್ನ ಪಡಿಬೇಕು, ಸದಾ ಹರ್ಷಿತರಾಗಿರುವ ಸಂಸ್ಕಾರವನ್ನ ಇಲ್ಲಿಂದಲೇ ತುಂಬಿಸಿಕೊಳ್ಬೇಕು. ಈಗ ಪಾಪಾತ್ಮರೊಂದಿಗೆ ಕೊಡುವುದು ತೆಗೆದುಕೊಳ್ಳುವುದು ಮಾಡಬಾರ್ದು, ಕಾಯಿಲೆಗಳಿಗೆ ಹೆದರಬಾರ್ದು, ಎಲ್ಲ ಲೆಕ್ಕಾಚಾರವನ್ನ ಇಲ್ಲಿಯೇ ಸಮಾಪ್ತಿ ಮಾಡಿಕೊಳ್ಬೇಕು. ಲೇ ತಮ್ಮ, ಬಾಬಾ ವರದಾನದಲ್ಲಿ ತಿಳಿಸ್ತಾ ಇದ್ದಾರೆ, ವಿಲ್ ಪವರ್ ಮೂಲಕ ಸೆಕೆಂಡ್ನಲ್ಲಿ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಅಶರೀರಿ ಭವ, ಸೆಕೆಂಡ್ನಲ್ಲಿ ಅಶರೀರಿ ಆಗಲು ಅಡಿಪಾಯ ಇದು ಬೇಅದ್ದಿನ ವೈರಾಗ್ಯ ವೃತ್ತಿಯಾಗಿದೆ. ಈ ವೈರಾಗ್ಯ ಇಂತಹ ಯೋಗ್ಯ ಧರಣಿಯಾಗಿದೆ, ಅದರಲ್ಲಿ ಏನೇ ಹಾಕಿದರೂ ಫಲ ತಕ್ಷಣ ಬರುವುದು. ಆ ಕಾರಣ ಈಗ ಇಂತಹ ವಿಲ್ ಪವರ್ ಇರಲಿ, ಯಾವುದು ಸಂಕಲ್ಪ ಮಾಡಿದೊಡನೆ ವ್ಯರ್ಥ ಸಮಾಪ್ತಿ. ಈಗ ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡಬೇಕು, ಯಾವಾಗ ಬೇಕೋ, ಎಲ್ಲಿ ಬೇಕೋ, ಯಾವ ಸ್ಥಿತಿಯಲ್ಲಿ ಬೇಕೋ ಸೆಕೆಂಡ್ನಲ್ಲಿ ಸೆಟ್ ಮಾಡಿ ಸೇವೆ ಸೆಳೆಯಬಾರದು, ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ಆಗ ಸಹಜವಾಗಿ ಅಶರೀರಿಗಳಾಗ್ತೀವಿ. ತಂದೆಯ ಸಮಾನ ಆಗಬೇಕಾದರೆ ಕೆಟ್ಟಿರುವುದನ್ನು ಸರಿಪಡಿಸುವಂಥವರು ಆಗಬೇಕಂತೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.